ಸ್ನೇಹಿತರೆ, ಇತ್ತೀಚೆಗಷ್ಟೇ ಹೆಸರಾಂತ ಬಿಸ್ನೆಸ್ಮನ್ ಸಿ.ಜೆ. ರಾಯ್ ಹಾಗೂ ಕೇರಳದ ದೀಪಕ್ ಎಂಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಬ್ಬ ವ್ಯಕ್ತಿ ತನ್ನ ಜೀವನವನ್ನೇ ಮುಗಿಸಿಬಿಡೋ ನಿರ್ಧಾರನ ಮಾಡ್ತಾನೆ ಅಂದ್ರೆ ಆ ವ್ಯಕ್ತಿಗೆ ಎಷ್ಟು ನೋವಾಗಿರ್ಬೋದು, ಎಷ್ಟು ಅವಮಾನಗಳಾಗಿರ್ಬೋದು, ಎಷ್ಟು ಹತಾಶನಾಗಿರ್ಬೋದು ಅಲ್ವಾ? ಹಾಗಾದ್ರೆ ಇವೆಲ್ಲಕ್ಕೂ ಆತ್ಮಹತ್ಯೆನೇ ಉತ್ತರನ? ಜೀವನ ಅನ್ನೋದು ಇವೆಲ್ಲದಕ್ಕಿಂತ ದೊಡ್ಡದು ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಲೀಡ್ ವಿತ್ ಲೀಲಾ. ಸ್ನೇಹಿತರೆ, ಬದುಕೋಕೆ ದುಡ್ಡು ಬೇಕು, ಹಣ ಬೇಕು, ಆಸ್ತಿ ಬೇಕು, ಅಧಿಕಾರ ಬೇಕು, ಹೆಸರು ಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಇತ್ತೀಚೆಗೆ ಸಿ.ಜೆ. ರಾಯ್ ರವರ ಆತ್ಮಹತ್ಯೆ ಪ್ರಕರಣ ನೋಡಿದ್ಮೇಲೆ ಇಷ್ಟೆಲ್ಲ ಇದ್ಮೇಲೂ ಕೂಡ ಒಬ್ಬ ವ್ಯಕ್ತಿಗೆ ಬದುಕಲಿಕ್ಕೆ ಆಸಕ್ತಿ ಇಲ್ಲ ಅಂತ ಅಂದಾಗ ನಿಜವಾಗ್ಲೂ ಶಾಕ್ ಆಗುತ್ತಲ್ವಾ? ಅಂಡ್ ಅವರ ಪ್ರೆಸ್ ಮೀಟ್ ನಲ್ಲಿ ಕೂಡ ಅವರ ಕುಟುಂಬಸ್ಥರೇ ಹೇಳಿರೋ ಹಾಗೆ ಅವರಿಗೆ ಒಂದೇ ರೂಪಾಯಿ ಕೂಡ ಸಾಲ ಇಲ್ವಂತೆ. ಸಾಲ ಇಲ್ಲದೆ ಅಷ್ಟೆಲ್ಲ ಕೋಟಿಗಳ ಒಡೆಯಾಗಿದ್ರು, ಅಷ್ಟೆಲ್ಲ ಐಷಾರಾಮಿ ಕಾರ್ಗಳಿದ್ದು, ಇಷ್ಟೆಲ್ಲ ಜೀವನಗಳನ್ನ ಕಟ್ಕೊಂಡಿದ್ದ ಮೇಲೂ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾದ್ರು ಯಾಕೆ? ಇವೆಲ್ಲವೂ ವಿಚಾರಣೆಯ ನಂತರನೇ ನಮ್ಗೆಲ್ಲ ತಿಳಿಬೇಕಾಗಿದೆ. ಇಷ್ಟು ಇನ್ಸಿಡೆಂಟ್ಸ್ ನ ನೋಡಿ ಈ ಆತ್ಮಹತ್ಯೆಯನ್ನ ಯಾಕಾಗಿ ಮಾಡ್ಕೋತಾರೆ ಜನರು ಅನ್ನೋದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಆತ್ಮಹತ್ಯೆ ಅನ್ನೋದು ತುಂಬಾ ದೊಡ್ಡ ನಿರ್ಧಾರ ಅಂಡ್ ಜೀವನಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂತ ಘಟ್ಟ ಅಂತ ಗೊತ್ತಿದ್ದು ಕೂಡ ಜನ ಯಾಕೆ ಆ ತೀರ್ಮಾನಗಳನ್ನ ಮಾಡ್ಕೋತಾರೆ, ಇದಕ್ಕೆಲ್ಲ ಪ್ರೇರೇಪಿಸೋಂತ ಕಾರಣಗಳಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋದಾಗ ಅದರಲ್ಲಿ ನಮಗ್ ಸಿಗೋ ಮೊದಲನೇ ಕಾರಣ ಅಂದ್ರೆ ಈ ಡಿಪ್ರೆಷನ್, ಖಿನ್ನತೆ. ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಯಾವುದ್ರಲ್ಲೂ ಮನಸ್ಸಿಲ್ಲ, ಮನಸ್ಸಿನ ಆಳಕ್ಕೆ ನೋವನ್ನು ಮಾಡ್ಕೊಂಡಿರೋಂಥದ್ದು, ಅಥವಾ ಯಾವುದೋ ವ್ಯಕ್ತಿನ ಕಳ್ಕೊಂಡಾಗ ಆ ನೋವಿಂದ ಹೊರಬರ್ಲಾಗದೆ ಇರೋಂಥದ್ದು, ಪ್ರೀತಿನ ಕಳ್ಕೊಂಡಿರೋಂಥದ್ದು, ನಂಬಿ ಮೋಸ ಹೋಗಿದ್ದಂಥದ್ದು. ಈ ಎಲ್ಲ ಕಾರಣಗಳಿಂದ ಮನುಷ್ಯ ಡಿಪ್ರೆಷನ್ಗೆ ಒಳಗಾಗಬಹುದು. ಮನುಷ್ಯನಿಗೆ ನೋವಾಗೋದು ಸಹಜ, ಆದ್ರೆ ನೋವಿಂದ ಹೊರಬರ್ಲಿಕ್ಕೆ ಒಂದು ದಾರಿ ಇರ್ಲೇಬೇಕಲ್ವಾ? ಆ ದಾರಿ ಅಂದ್ರೆ ನಮ್ಮನ್ನ ಪ್ರೀತಿಸೋ ಜನಗಳ ಮಧ್ಯೆ ಇರುವಂತದ್ದು, ನಮ್ಮನ್ನ ಪ್ರೀತಿಸೋ ಸ್ನೇಹಿತರ ಮಧ್ಯೆ ಇರುವಂತದ್ದು. ಇವತ್ತಿನ ಪ್ರಪಂಚ ಯಾಕೆ ಹೇಗಾಗಿದೆ, ಇವತ್ತಿನ ಕಾಲದಲ್ಲಿ ಡಿಪ್ರೆಷನ್ ಅನ್ನೋದ್ರ ರೇಟು ಯಾಕೆ ಏರ್ತಾನೆ ಇದೆ ಅಂತಂದ್ರೆ ಇವತ್ತು ನಾವು ಸಹಜವಾಗಿ ಜನಗಳ ಮಧ್ಯೆ ಬೆಳೆಯೋದಕ್ಕಿಂತ ಹೆಚ್ಚಾಗಿ ಫೋನಲ್ಲೇ ಮುಳುಗಿ ಹೋಗಿರೋದೇ ಹೆಚ್ಚು. ಸ್ನೇಹಿತರೆ, ನೆನಪಿಡಿ, ಪ್ರಕೃತಿಯ ನಿಯಮದಂತೆ ಮನುಷ್ಯ ಒಬ್ಬ ಸಂಘಜೀವಿ, ಸ್ನೇಹಜೀವಿ. ಅವನು ಯಾವತ್ತು ಸ್ನೇಹಿತರೊಟ್ಟಿಗೆ, ಜನಗಳೊಟ್ಟಿಗೆ ಬೆರೆತು ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸ್ಕೊಂಡಾಗ ಮಾತ್ರನೇ ಅವನು ಮನುಷ್ಯನಾಗಿ ಉಳಿಲಿಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ಒಂಟಿಯಾಗಿ ತನ್ನಷ್ಟಕ್ಕೆ ತಾನೇ ಬದುಕೋದಾದ್ರೆ ಅವನು ಮನುಷ್ಯ ಹೇಗ್ ತಾನೇ ಆಗ್ತಾನೆ? ಅವನ ಭಾವನೆಗಳನ್ನ ಹೊರ ಹಾಕದೇ ಇದ್ದಾಗ ಆ ಎಲ್ಲಾ ಭಾವನೆಗಳು ಮನಸ್ಸಿನ ಆಳದಲ್ಲಿ ಕೂತು ಮನಸ್ಸು ಭಾರ ಆಗಿ ಖಿನ್ನತೆಗೊಳಗಾಗ್ದಲೆ ಮತ್ತೇನಾಗ್ಲಿಕ್ಕೆ ಸಾಧ್ಯ ಹೇಳಿ? ಪ್ಲೀಸ್ ಕಮ್ ಔಟ್ ಆಫ್ ಯುವರ್ ಬೌಂಡ್ರೀಸ್, ಹ್ಯಾವ್ ಫ್ರೆಂಡ್ಸ್, ಹ್ಯಾವ್ ಗುಡ್ ಫ್ರೆಂಡ್ಸ್, ಸ್ಪೆಂಡ್ ಟೈಮ್ ವಿತ್ ಕ್ವಾಲಿಟಿ ಪೀಪಲ್. ಅವಾಗ ನೋಡಿ ಈ ಡಿಪ್ರೆಷನ್ ಅನ್ನೋದು ನಿಮ್ಮ ಹತ್ರ ಕೂಡ ಸುಳಿಯಲ್ಲ ಅಂಡ್ ಆತ್ಮಹತ್ಯೆ ಎಲ್ಲ ದೂರದ ಮಾತು. ಇನ್ನು ಎರಡನೇ ಮುಖ್ಯ ಕಾರಣ ನೋಡೋದಾದ್ರೆ ಮಾನಸಿಕ ಅಸ್ಥಿರತೆ, ಮೆಂಟಲ್ ಇನ್ಸ್ಟೆಬಿಲಿಟಿ. ಇವತ್ತಿದ್ದಂಥ ಮನಸ್ಥಿತಿ ನಾಳೆ ಇಲ್ಲ, ಇವತ್ತಿದ್ದಂಥ ಭಾವನೆಗಳು ನಾಳೆ ಇಲ್ಲ, ಇವತ್ತು ತಗೊಂಡಂತ ನಿರ್ಧಾರಗಳು ನಾಳೆ ನಿಶ್ಚಯ ಇಲ್ಲ. ನಮ್ಮ ಎಮೋಷನ್ಸ್ ನ ನಮಗ್ ಕಂಟ್ರೋಲ್ ಮಾಡಕ್ ಬರ್ತಾ ಇಲ್ಲ, ಇವತ್ತಿದ್ದ ಎಮೋಷನ್ಸ್ ನ ನಾವು ಸಸ್ಟೈನ್ ಮಾಡಕ್ ಬರ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮ್ ಜೀವನ ಕಷ್ಟನೇ ಸರಿ. ಎಮೋಷನ್ಸ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಪ್ರತಿಯೊಬ್ಬ ಮನುಷ್ಯನು ಕಲೀಲೇಬೇಕು ಅಂಡ್ ಅದನ್ನ ಅಳವಡಿಸ್ಕೊಳ್ಳೇಬೇಕು. ಇಷ್ಟು ವರ್ಷ ಭೂಮಿ ಮೇಲೆ ಮನುಷ್ಯರು ಬದುಕಿದ್ರಲ್ವಾ, ಆದ್ರೆ ಇವಾಗ ಮಾತ್ರ ಯಾಕೆ ಈ ಸಮಸ್ಯೆ, ಯಾಕೆ ಈ ಡಿಪ್ರೆಷನ್ಸ್ಗಳು, ಯಾಕೆ ಈ ಮೆಂಟಲ್ ಇನ್ಸ್ಟೆಬಿಲಿಟಿಗಳು ಅಂತಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಯಾವುದೇ ಒಂದು ತೀರ್ಮಾನಗಳನ್ನ ತಗೊಳ್ಳಿಕ್ಕೆ ಸ್ಥಿರವಾದಂತಹ ಮನಸ್ಥಿತಿ ಇವತ್ತು ನಮ್ಮಲ್ಲಿಲ್ಲ. ಬಹಳ ಬೇಗ ಈ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗ್ತೀವಿ, ಬಹಳ ಬೇಗ ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವು ಪಡ್ಕೋತೀವಿ, ಯಾರಾದ್ರೂ ಹೊಗಳಿದ್ರೆ ಪಟ್ ಅಂತ ಮೇಲೆ ಹೋಗ್ತೀವಿ. ನಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ನಮಗ್ ಗೊತ್ತಿರ್ಬೇಕೇ ಹೊರತು ನಮ್ಮ ಮನಸ್ಸಿನ ಕಂಟ್ರೋಲ್ ನ ಮತ್ತೊಬ್ರ ಕೈಗೆ ಕೊಟ್ಟಾಗ ಮಾತ್ರ ಈ ಎಲ್ಲ ಸಮಸ್ಯೆಗಳು ಉಂಟಾಗೋದು. ಯು ಆರ್ ದ ಬಾಸ್ ಆಫ್ ಯುವರ್ ಬ್ರೈನ್, ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಎಮೋಷನ್ಸ್. ನಿಮ್ಮ ನಿರ್ಧಾರಗಳು ನಿಮ್ಮ ಕೈಯಲ್ಲಿರ್ಲಿ. ಹಾಗಿದ್ದಾಗ ಯಾವುದೇ ತರಹದ ತಪ್ಪು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಲ್ಲ. ಮನಸ್ಸಿನ ಸ್ಥಿಮಿತ ಅನ್ನೋದು ಬಹಳಾನೇ ಮುಖ್ಯ ಸ್ನೇಹಿತರೆ. ಇನ್ನು ಮೂರನೇ ಬಹುಮುಖ್ಯ ಕಾರಣ ನೋಡೋದಾದ್ರೆ ಈ ಸ್ಟ್ರೆಸ್ ಅಥವಾ ಪ್ರೆಷರ್. ಇವತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕೆಲಸ ಮಾಡೋ ವಯಸ್ಕರಿಂದ ಹಿಡಿದು ವಯಸ್ಸಾಗಿರೋ ವೃದ್ಧರವರೆಗೂ ಪ್ರತಿಯೊಬ್ಬರಿಗೂ ಪ್ರೆಷರ್ ಪ್ರೆಷರ್ ಪ್ರೆಷರ್. ಆದ್ರೆ ನನ್ನ ಪ್ರಕಾರ ಈ ಪ್ರೆಷರ್ ಅನ್ನೋದು ಯಾಕೆ ನಾವು ತಗೋತಾ ಇದೀವಿ, ಯಾಕೆ ಅದನ್ನ ಪ್ರೆಷರ್ ಅಂತ ಭಾವಿಸ್ತಾ ಇದೀವಿ ಅನ್ನೋದೇ ಅರ್ಥ ಆಗಲ್ಲ.
ನೀವು ಪ್ರಕೃತಿಯಲ್ಲಿ ಯಾವ ಪ್ರಾಣಿ ಪಕ್ಷಿಗಳನ್ನ ನೋಡಿದ್ರು ಅದರ ಜೀವನನ ಅದು ಮಾಡ್ಬೇಕಾದ್ರೆ ಅದು ಕಷ್ಟ ಪಡ್ಲೇಬೇಕು. ಒಂದು ಪಕ್ಷಿ ತನ್ನ ಜೀವನ ನಡೆಸಲಿಕ್ಕೆ ಅದೇ ಗೂಡು ಕಟ್ಕೋಬೇಕು, ಮೊಟ್ಟೆ ಇಡ್ಬೇಕು, ಆ ಮೊಟ್ಟೆನ ಸಂರಕ್ಷಿಸ್ಬೇಕು, ಆ ಮರಿಗಳನ್ನ ಮಾಡ್ಬೇಕು, ಅದಕ್ಕೆ ತಿನ್ನಿಸ್ಬೇಕು, ನಂತರ ಅದನ್ನ ಬೆಳೆಸ್ಬೇಕು, ಆಮೇಲೆ ಅದ್ರ ಜೀವನ ಅದಕ್ಕೆ, ಇದ್ರ ಜೀವನ ಇದಕ್ಕೆ. ಯಾವುದೇ ಪ್ರಾಣಿ ಕೂಡ ತನ್ನ ಸಾಮರ್ಥ್ಯದಿಂದ ಬೇಟೆಯಾಡಬೇಕು, ತಿನ್ನಬೇಕು, ಬದುಕಬೇಕು. ಹೀಗಿದ್ಮೇಲೆ ನಾವು ಮನುಷ್ಯರು, ನಮ್ಮ ಜೀವನ ನಮ್ಮ ಹೊಣೆ ಅಲ್ವಾ, ನಮ್ಮ ಜೀವನ ನಮ್ಮ ಜವಾಬ್ದಾರಿಗಳಲ್ವಾ? ನಮ್ಮ ಜವಾಬ್ದಾರಿಗಳನ್ನೇ ನಾವು ಪ್ರೆಷರ್ ಅಂತ ಟ್ರೀಟ್ ಮಾಡ್ಬಿಟ್ರೆ ಮತ್ತೆ ನಾವು ಬದುಕಿರೋದಾದ್ರೂ ಯಾಕೆ ಹೇಳಿ? ಇಲ್ಲಿ ಪ್ರೆಷರ್ ಯಾಕೆ ಬರ್ತದೆ ಅಂತಂದ್ರೆ, ನಿಮ್ಮ ಜೀವನಕ್ಕೆ ಏನ್ ಬೇಕೋ, ನಿಮ್ಮ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಯೋಚನೆ ಮಾಡಿದ್ರೆ ಖಂಡಿತ ಪ್ರೆಷರ್ ಆಗಲ್ಲ. ಬಟ್ ಕಂಪ್ಯಾರಿಸನ್ ಅನ್ನೋ ಒಂದು ತಂತ್ರ ಇದೆಯಲ್ಲ, ಈ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಅವ್ರ ತರ ನಾವು ಹೋಗ್ಬೇಕು ಅಂತ ನಾವೇನ್ ಪ್ರಯತ್ನ ಮಾಡ್ತಿದೀವಿ, ಆವಾಗ ಆ ಪ್ರೆಷರ್ ಸ್ಟ್ರೆಸ್ ಅನ್ನೋದು ಖಂಡಿತವಾಗ್ಲೂ ನಮ್ ಜೀವನಕ್ಕೆ ಎಂಟ್ರಿ ಕೊಡುತ್ತೆ. ನಿಮ್ಗೆಲ್ಲರಿಗೂ ಪ್ರೆಷರ್ ಕುಕ್ಕರ್ ಉದಾಹರಣೆ ಗೊತ್ತೇ ಇದೆಯಲ್ವಾ? ಈ 3 ಲೀಟರ್ ಪ್ರೆಷರ್ ಕುಕ್ಕರ್ ಅಲ್ಲಿ ನೀವು 5 ಲೀಟರ್ ಅಷ್ಟು ಅನ್ನನ ನೀವು ಮಾಡ್ತೀನಿ ಅಂತಂದ್ರೆ ಏನಾಗುತ್ತೆ? ಆಬ್ವಿಯಸ್ಲಿ ಆ ಕುಕ್ಕರ್ ಬ್ಲಾಸ್ಟ್ ಆಗೋಗುತ್ತೆ. ಮನುಷ್ಯ ಕೂಡ ಹಾಗೆ, ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ, ನಮ್ಮ ಅನುಕೂಲಗಳು ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ನಾವು ತೃಪ್ತಿ ಪಡ್ಕೊಳ್ಳೋದಾದ್ರೆ ಖಂಡಿತ ಈ ಪ್ರೆಷರ್ ಅನ್ನೋದು ಬರೋದೇ ಇಲ್ಲ. ನೋ ಯುವರ್ ಲಿಮಿಟೇಷನ್ಸ್, ನಿಮ್ಮ ಲಿಮಿಟ್ ನ ನೀವು ಅರ್ಥ ಮಾಡ್ಕೊಳ್ಳಿ, ಅದ್ರಲ್ಲಿ ನೀವು ಎಷ್ಟು ಸಂತೋಷವಾಗಿರ್ಬೋದು ಅಷ್ಟು ಸಂತೋಷವಾಗಿರಿ. ಆಮೇಲೆ ನೋಡಿ, ಆ ಸ್ಟ್ರೆಸ್ ಅನ್ನೋದು ನಿಮ್ಮ ಹತ್ರ ಕೂಡ ಸುಳಿಯಲ್ಲ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್ ಏನು ಅಂತ ನೋಡೋದಾದ್ರೆ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ಅನ್ನೋದು ಎಲ್ಲಾದ್ರೂ ಅಂಗಡಿಯಿಂದ ಸಿಗುತ್ತಾ? ಖಂಡಿತ ಇಲ್ಲ, ಅದು ನಮ್ಮ ಒಳಗಿಂದಾನೇ ಹುಟ್ಟುವಂಥದ್ದು. ಇವತ್ತಿನ ಈ ಕಾಂಪಿಟೇಷನ್ ಪ್ರಪಂಚದಲ್ಲಿ ಬೆಳಿಬೇಕು, ಗೆಲ್ಬೇಕು ಅಂದ್ರೆ ಕಾನ್ಫಿಡೆನ್ಸ್ ಇರ್ಬೇಕು ಅಂತೀವಿ. ಮುಖ್ಯ ಈ ಕಾಂಪಿಟೇಷನ್ ಪ್ರಪಂಚನ ಹುಟ್ಟಾಕಿರೋದಾದ್ರೂ ಯಾರು? ನಾವುಗಳೇ. ಇಲ್ಲಿ ಗಿಣಿ ಗಿಣಿಯಾಗೆ ಬದುಕುತ್ತೆ, ನವಿಲು ನವಿಲಾಗೆ ಬದುಕುತ್ತೆ, ಸಿಂಹ ಸಿಂಹವಾಗೇ ಇರುತ್ತೆ, ಹುಲಿ ಹುಲಿಯಾಗೆ ಇರುತ್ತೆ. ಆದ್ರೆ ಮನುಷ್ಯ ಮಾತ್ರ ಎಲ್ಲವೂ ಆಗ್ಲಿಕ್ಕೆ ಹೋಗ್ತಾನೆ. ಇದು ಯಾಕೆ ಹೀಗೆ ಅಂತ ನನ್ಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಅವರವರ ಸಾಮರ್ಥ್ಯ ಅನುಸಾರ, ಅವರವರಿಗೆ ಇರುವಂತಹ ಕಲೆಯ ಅನುಸಾರ ಅವರು ಕಾಂಪೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಬೆಳಿತಾರೆ. ಆದ್ರೆ ಇವತ್ತಿನ ಪ್ರಪಂಚ ಹೇಗಾಗಿದೆ ಅಂದ್ರೆ, ಒಬ್ಬ ಕ್ರಿಕೆಟರ್ ಅಲ್ಲಿ ಫುಟ್ಬಾಲರ್ ಪ್ಲೇಯರ್ ನ ಹುಡುಕ್ತಿವಿ, ಒಬ್ಬ ಆರ್ಟಿಸ್ಟ್ ಅಲ್ಲಿ ಒಬ್ಬ ಡ್ಯಾನ್ಸರ್ ನ ಹುಡುಕ್ತಿವಿ, ಒಬ್ಬ ಡ್ಯಾನ್ಸರ್ ಅಲ್ಲಿ ಒಬ್ಬ ಟೀಚರ್ ನ ಹುಡುಕ್ತಿವಿ. ಹೀಗೆ ಒಬ್ಬ ಮನುಷ್ಯ ಎಲ್ಲವೂ ಆಗ್ಬೇಕು ಅಂತಂದಾಗ ಹೇಗೆ ತಾನೇ ಸಾಧ್ಯ ಹೇಳಿ? ಇವತ್ತಿನ ಸ್ಕೂಲ್ ಮಕ್ಕಳನ್ನ ನೀವು ನೋಡಿರ್ಬೋದು. ಆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಕಾಡೆಮಿಕ್ಸ್ ಜೊತೆಗೆ ಸ್ಕೇಟಿಂಗ್ ಇರುತ್ತೆ, ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಮ್ಯೂಸಿಕ್ ಕ್ಲಾಸ್ ಇರುತ್ತೆ, ಆರ್ಟ್ ಕ್ಲಾಸ್ ಇರುತ್ತೆ. ಹೀಗೆ ಪ್ರತಿಯೊಂದು ಆ ಮಗು ಕಲಿಬೇಕು ಅಂತಂದ್ರೆ ಆ ಮಗು ಹೇಗೆ ತಾನೇ ಸುಧಾರಿಸ್ಲಿಕ್ಕೆ ಸಾಧ್ಯ ಹೇಳಿ? ಗೈಸ್ ಕಾಮನ್, ಕಾಂಪಿಟೇಷನ್ ಯುಗದಲ್ಲಿ ಬದುಕಬೇಡಿ. ನಿಮ್ಮ ಸಾಮರ್ಥ್ಯ ಏನಿದೆಯೋ, ನಿಮ್ಮ ಆಸಕ್ತಿಗಳೇನಿದೆಯೋ ಅದನ್ನ ಮಾತ್ರ ಫೋಕಸ್ ಮಾಡಿ. ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್ ಬಟ್ ನಾಟ್ ಎವ್ರಿಥಿಂಗ್. ಇದೊಂದು ಸತ್ಯನ ಅರ್ಥ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಈ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಗೆ ಸಮಸ್ಯೆ ಆಗೋದೇ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತು ನಿಮ್ಮೊಳಗಿನ ಟ್ಯಾಲೆಂಟ್ ಏನಂತ, ನಿಮಗೆ ಗೊತ್ತು ನಿಮ್ಮ ಸಾಮರ್ಥ್ಯ ಏನಂತ. ಅದನ್ನ ನೀವು ವ್ಯಕ್ತಪಡಿಸಿದಾಗ ಯು ವಿಲ್ ಬಿ ಡೆಫಿನೆಟ್ಲಿ ಕಾನ್ಫಿಡೆಂಟ್. ಬಟ್ ಇಫ್ ಯು ವಾಂಟ್ ಟು ಬಿ ಸಮ್ವನ್ ಎಲ್ಸ್, ದೆನ್ ಯು ವಿಲ್ ಲ್ಯಾಕ್ ಯುವರ್ ಕಾನ್ಫಿಡೆನ್ಸ್. ನೆನ್ಪಿಟ್ಕೊಳ್ಳಿ, ಹೊರಗಡೆಯಿಂದ ಬರೋದು ಇನ್ಸ್ಪಿರೇಷನ್, ಆದ್ರೆ ಒಳಗಡೆಯಿಂದಾನೇ ಬರೋದು ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಹುಟ್ಟಾಗ್ಲಿಂದಾನೇ ನಮ್ಮೆಲ್ಲರ ಜೊತೆ ಇದೆ. ಆದ್ರೆ ಅದನ್ನ ಗುರುತಿಸಿ ಬೆಳೆಸ್ಬೇಕಾಗಿರೋದು ನಮ್ ಕರ್ತವ್ಯ ಅಷ್ಟೇ. ಇನ್ನು ನೆಕ್ಸ್ಟ್ ರೀಸನ್ ನೋಡೋದಾದ್ರೆ, ಈ ಕ್ರೋನಿಕ್ ಪೇನ್, ಇಲ್ನೆಸ್. ಈ ತಲೆಮಾರುಗಳಿಂದ ಬಂದಿರೋಂತಹ ಕಾಯಿಲೆಗಳಾಗಿರ್ಬೋದು ಅಥವಾ ತುಂಬಾ ವರ್ಷಗಳಿಂದ ಇರುವಂತಹ ನೋವುಗಳಾಗಿರ್ಬೋದು, ಇವು ಕೂಡ ಈ ಆತ್ಮಹತ್ಯೆಗಳಿಗೆ ಕಾರಣ ಅಂದ್ರೆ ನಿಜವಾಗ್ಲೂ ನಂಬಲೇಬೇಕು. ಯಾಕಂದ್ರೆ ನಾವು ನೋವು ಪಡೋದ್ರ ಜೊತೆಗೆ ನಮ್ಮ ಜೊತೆಗಿರೋರ್ನು ನೋಯಿಸ್ತಾ ಇದೀವಲ್ಲ ಅನ್ನೋ ಮನೋಭಾವನೆಯಿಂದಾನೇ ಈ ಬದುಕು ಯಾಕಾದ್ರೂ ಬೇಕು ಅಂತ ಎಷ್ಟೋ ಮಂದಿ ಅವ್ರ ಜೀವನನ ಕಳ್ಕೊಂಡ್ಬಿಡ್ತಾರೆ. ಇದು ಕೇಳಕ್ಕೆ ತುಂಬಾ ನೋವಾದ್ರೂ ಕೂಡ ಸತ್ಯ. ಇವತ್ತಿನ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಮೆಡಿಸಿನ್ ಇದೆ. ಮೆಡಿಕಲ್ ಡಿಪಾರ್ಟ್ಮೆಂಟ್ ತುಂಬಾನೇ ಅಡ್ವಾನ್ಸ್ ಆಗಿದೆ. ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಅನ್ನೋದು ಇದ್ದೇ ಇದೆ. ಅಥವಾ ಇನ್ನೊಂದು ರೀತಿಲಿ ಹೇಳೋದಾದ್ರೆ, ಇವತ್ತು ಕಾಯಿಲೆ ಇದ್ದವ್ರು ಮಾತ್ರ ಸಾಯ್ತಾರೆ ಅಂತಿಲ್ಲ, ಎಲ್ಲರೂ ಸಾಯ್ತಾರೆ. ಇವತ್ತು ಆರೋಗ್ಯವಾಗಿದ್ದವರು ಕೂಡ ಒಂದಲ್ಲ ಒಂದಿನ ಹೋಗ್ಲೇಬೇಕು. ಹಾಗಾದ್ಮೇಲೆ ಯಾವತ್ತೋ ಹೋಗ್ತೀವಂತ ಇವತ್ತು ಕೊರಗೋದು ಎಷ್ಟು ಸರಿ? ನಾಳೆ ಸಾಯೋರು ನಾವು ಇವತ್ತೇ ಸಾಯೋದು ಎಷ್ಟು ಸರಿ? ಇವತ್ತು ನಮ್ಮದಲ್ವಾ? ಇವತ್ತಿನ ಚಾಲೆಂಜಸ್ ನಮ್ಮದಲ್ವಾ? ಇವತ್ತಿನ ಬ್ಯೂಟಿಫುಲ್ ಬದುಕು ನಮ್ದಲ್ವಾ? ಇದನ್ನ ಅನುಭವಿಸದ ಹೊರತು ಬರೀ ನೋವು ಸಂಕಟಗಳನ್ನೇ ನೀವು ಫೋಕಸ್ ಮಾಡ್ತಾ ಹೋದ್ರೆ ನಿಮ್ ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಅನ್ನೋದೇನಿರುತ್ತೆ, ತೃಪ್ತಿ ಅನ್ನೋದೇನಿರುತ್ತೆ? ನೀವು ಸತ್ತ ಮೇಲೂ ಕೂಡ ನಿಮ್ಮ ಆತ್ಮಕ್ಕೆ ಶಾಂತಿ ಅನ್ನೋದು ಇರುತ್ತಾ? ಯೋಚನೆ ಮಾಡಿ. ಇವತ್ತು ನಮ್ಮದು, ಈ ಬದುಕು ನಮ್ಮದು. ನಾಳೆ ನೀವು ಇರಲ್ಲ, ನಾನು ಇರಲ್ಲ, ಯಾರು ಇರಲ್ಲ, ಅದು ಗೊತ್ತಿರೋ ಸತ್ಯ. ಸೊ ಲೀವ್ ದ ಮೂಮೆಂಟ್, ಲೀವ್ ಇನ್ ದ ಪ್ರೆಸೆಂಟ್. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ರೀಸನ್ ಏನ್ ಗೊತ್ತಾ? ಗಿಲ್ಟ್, ಈ ಪಾಪ ಪ್ರಜ್ಞೆ ಅನ್ನೋದು. ಬಹಳಷ್ಟು ಜನ ಯಾಕೆ ಈ ಜೀವನನ ಕೊನೆ ಮಾಡೋ ಹಂತಕ್ಕೆ ತಲುಪ್ತಾರೆ ಅಂತಂದ್ರೆ, ಯಾರಿಗೂ ಹೇಳ್ಕೊಳ್ಳಕ್ಕಾಗದೇ ಇರೋಂತಹ ಪಾಪ ಪ್ರಜ್ಞೆಗಳು. ಅವರಿಂದ ಯಾವುದೋ ತಪ್ಪಾಗಿರುತ್ತೆ, ಆದ್ರೆ ಆ ತಪ್ಪನ್ನ ತಿದ್ಕೊಳ್ಳಕ್ಕೂ ಆಗ್ದಲೆ, ಅದರಿಂದ ಹೊರಬರ್ಲಿಕ್ಕೂ ಆಗ್ದಲೆ, ಆ ಚುಚ್ಚಿ ಕಾಡುವಂತ ಪಾಪ ಪ್ರಜ್ಞೆಯಿಂದ ನೊಂದು ತಾವು ಜೀವನಕ್ಕೆ ಅಂತ್ಯ ಹಾಡ್ಬಿಡ್ತಾರೆ.
ಗೆಳೆಯರೇ, ಇಲ್ಲಿ ಒಂದು ಮಾತು ಸತ್ಯ, ಎಲ್ಲರಿಂದನೂ ತಪ್ಪಾಗುತ್ತೆ. ತಪ್ಪು ಮಾಡದ ಮನುಷ್ಯ ಯಾರಿದ್ದಾರೆ ಹೇಳಿ? ಆದ್ರೆ ಆ ತಪ್ಪನ್ನ ತಿದ್ದುಕೊಂಡು ಅದಕ್ಕೆ ಬೇಕಾದಂತಹ ಶಿಕ್ಷೆ ಏನಿದೆ ಅದನ್ನ ಅನುಭವಿಸಿದಾಗ ನಿಮ್ಮ ಮನಸ್ಸಿಗೂ ತೃಪ್ತಿ ಸಿಗುತ್ತೆ ಅಂಡ್ ನಿಮ್ಮಿಂದ ಯಾರು ನೋವುಗೊಳಗಾಗಿರ್ತಾರೋ ಅವರಿಗೂ ಕೂಡ ಕೊಂಚ ಸಮಾಧಾನ ಸಿಗುತ್ತೆ. ಇಲ್ಲಿ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನೋದೊಂದಿದೆ. ಆ ಪ್ರಾಯಶ್ಚಿತ್ತನ ಮಾಡ್ಕೊಳ್ಳಿ, ಅಲ್ಲಿಂದ ಅದರಿಂದ ಕ್ಲಿಯರ್ ಆಗಿ ನಿಮ್ಮ ಇಶ್ಯೂಸ್ನೆಲ್ಲ ರಿಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗಿ. ಇನ್ನೂ ಜೀವನ ದೊಡ್ಡದಿದೆ. ಅದು ಬಿಟ್ಬಿಟ್ಟು ಆ ತಪ್ಪಿನಿಂದ ಗಿಲ್ಟ್ ಫೀಲ್ ಮಾಡ್ಕೊಂಡೇ ಜೀವನನ ಅಂತ್ಯ ಮಾಡ್ಕೋಬೇಡಿ. ಇನ್ನೂ ಒಂದ್ ರೀತಿಲಿ ಹೇಳೋದಾದ್ರೆ, ತಪ್ಪು ಅಂತ ಗೊತ್ತಾಗ್ತಿದೆ ಅಂತ ಅಂದ್ಮೇಲೆ ಅದನ್ನ ಮಾಡಕ್ಕೆ ಹೋಗ್ಬೇಡಿ. ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯು ನೀಡ್ ನಾಟ್ ಬಿ ಗಿಲ್ಟಿ ಅಲ್ವಾ? ಗೊತ್ತೋ ಗೊತ್ತಿಲ್ದೇನೋ ದಾರಿ ತಪ್ತೀರಾ, ಆದ್ರೆ ಸರಿದಾರಿಗೆ ಬರೋದು ಕೂಡ ತುಂಬಾ ಮುಖ್ಯ. ದಾರಿ ತಪ್ಪಾಯ್ತು ಅಂದ ಮಾತ್ರಕ್ಕೆ ಜೀವನನೂ ಅಂತ್ಯ ಆಗ್ಬೇಕು ಅಂತಿಲ್ಲ. ಮುಂದೆ ತಿದ್ಕೊಳ್ಳೋ ಅವಕಾಶ ಇದೆ, ಸರಿದಾರಿಗೆ ಬರೋ ಅವಕಾಶ ಕೂಡ ಇದೆ. ನೆಕ್ಸ್ಟ್ ರೀಸನ್ ನೋಡೋದಾದ್ರೆ ಫಿಯರ್ ಆಫ್ ಸೊಸೈಟಿ, ಈ ಸಮಾಜದ ಭಯ. ಈ ಕೇರಳದ ಬಸ್ ಘಟನೆ ಉದಾಹರಣೆ ನೋಡೋದಾದ್ರೆ, ಅಲ್ಲಿ ದೀಪಕ್ ಅನ್ನುವಂತಹ ವ್ಯಕ್ತಿ ಆ ಹುಡುಗಿ ಮಾಡಿದಂತ ಆರೋಪಗಳನ್ನ ತಡೆಯಲಾರದೆ, ಆ ಅವಮಾನಗಳನ್ನ ತಡೆಯೋಕಾಗ್ದಲೆ, ಆ ನೋವನ್ನ ತಡೆಯೋಕಾಗ್ದಲೆ ಸೂಸೈಡ್ ಮಾಡ್ಕೊಂಡಿದ್ದು. ಆದ್ರೆ ಇವತ್ತು ಅವರ ಸಾವಿನ ನಂತರ ಅವ್ರದ್ದೇನು ತಪ್ಪಿಲ್ಲ ಅಂತ ಎಷ್ಟೋ ಮಂದಿ ವಾದ ಮಾಡ್ತಾ ಇದಾರೆ ಅಂಡ್ ಅದು ಇನ್ನೂ ಕೂಡ ಕೇಸ್ ನಡೀತಾ ಇದೆ. ಆದ್ರೆ ಆ ವ್ಯಕ್ತಿ ಇವತ್ತಿದ್ದಾರಾ? ನನ್ ತಪ್ಪಿಲ್ಲ ಅಂತ ಪ್ರೂವ್ ಮಾಡಿ ಸಂತೋಷ ಪಡೋದಕ್ಕೆ ಅವ್ರು ಬದುಕಿದಾರಾ? ಗೈಸ್, ಸಮಾಜ ಹೇಗೆ ಅಂದ್ರೆ, ಇವತ್ತು ನಿಮ್ಮ ಟಾಪಿಕ್ ಆದ್ರೆ ನಾಳೆ ಮತ್ಯಾರದೋ ಟಾಪಿಕ್. 4 ದಿನ ಮಾತಾಡ್ತಾರೆ, 5ನೇ ದಿನ ಮರ್ತೋಗ್ತಾರೆ. ಈ ಸಮಾಜಕ್ಕೆ ಹೆದರಿ ನೀವು ನಿಮ್ಮ ಜೀವನನ ಅಂತ್ಯ ಮಾಡ್ಕೊಳ್ಳೋದು ಕೂಡ ಎಷ್ಟು ಸರಿ? ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವೇ ಹೋರಾಡ್ಬೇಕೆ ಹೊರತು ಮತ್ಯಾರೋ ಬಂದು ನಿಮಗೋಸ್ಕರ ಹೋರಾಡಲ್ಲ. ನಿಮ್ಮ ತಪ್ಪಿಲ್ಲ ಅಂತ ಅಂದ್ಮೇಲೆ ಅದನ್ನ ಪ್ರೂವ್ ಮಾಡ್ಬೇಕೆ ಹೊರತು ನೀವು ಆತ್ಮಹತ್ಯೆಗೆ ಶರಣಾದ್ರೆ ನಿಮ್ಮ ಸಾವಿಗೆ ಕಾರಣ ಒಂದಿರ್ಬೋದು, ಆದ್ರೆ ಮಾತಾಡೋ ಬಾಯಿಗಳು ನೂರಾರು ಕಾರಣಗಳನ್ನ ಹುಟ್ಟಾಕ್ತವೆ, ನೂರಾರು ಊಹಾಪೋಹಗಳನ್ನ ಸೃಷ್ಟಿ ಮಾಡ್ತಾರೆ. ಅಲ್ಲಿ ನಿಮ್ಮ ಸಾವಿಗೆ ಒಂದು ಒಳ್ಳೆ ಅರ್ಥ ಕೂಡ ಸಿಗೋದಿಲ್ಲ. ಇನ್ನು ಕೊನೆಯ ಕಾರಣ ಅಂದ್ರೆ ಫಿಯರ್ ಆಫ್ ಫೇಲ್ಯೂರ್. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಸೋಲನ್ನ ಒಪ್ಪದ ಪರಿಸ್ಥಿತಿಗೆ, ಮನಸ್ಥಿತಿಗೆ ತಲುಪಿಟ್ಟಿದೀವಿ ಅಂದ್ರೆ ಖಂಡಿತ ತಪ್ಪಲ್ಲ. ಯಾರಿಗೂ ಸೋಲನ್ನ ತಡ್ಕೊಳ್ಳೋ ಅಂತ ಶಕ್ತಿ ಇಲ್ಲ ಇವತ್ತು. ಬಟ್ ಇನ್ ಮೈ ಒಪಿನಿಯನ್, ದೆರ್ ಈಸ್ ನೋ ಸಕ್ಸಸ್, ದೆರ್ ಈಸ್ ನೋ ಫೇಲ್ಯೂರ್. ಪ್ರತಿಯೊಂದು ಕೂಡ ನೆಕ್ಸ್ಟ್ ನಿಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಕ್ಕೆ ಒಂದು ಘಟ್ಟನೆ ಹೊರತು ಯಾವುದು ಅದು ಶಾಶ್ವತ ಅಲ್ಲ, ಅಥವಾ ಯಾವುದು ಕೊನೆಯೂ ಅಲ್ಲ. ಸಕ್ಸಸ್ ಅಂದ್ರೂ ಕೂಡ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ಲಿಕ್ಕೆ ಒಂದು ಮಾನದಂಡನೆ ಹೊರತು ಅದು ಕೂಡ ಅಂತ್ಯ ಅಲ್ಲ. ಹಾಗಿದ್ಮೇಲೆ ಫೇಲ್ಯೂರ್ ಹೇಗೆ ನಿಮ್ಗೆ ಅಂತ್ಯ ಆಗಕ್ ಸಾಧ್ಯ ಹೇಳಿ? ಸಕ್ಸಸ್ ಅನ್ನೋದು ನಮಗೆ ಒಂದು ಪಾಠನ ಕಲಿಸಿದ್ರೆ ಫೇಲ್ಯೂರ್ ಅನ್ನೋದು 10 ಪಾಠನ ಕಲಿಸುತ್ತೆ ಅಲ್ವಾ? ಅಕ್ಸೆಪ್ಟ್ ದ ಫೇಲ್ಯೂರ್ಸ್, ಡೋಂಟ್ ಗೆಟ್ ಅಪ್ಸೆಟ್, ಡೋಂಟ್ ಗೆಟ್ ಫ್ರಸ್ಟ್ರೇಟೆಡ್, ಬಿಕಾಸ್ ದೆರ್ ಈಸ್ ಆಲ್ವೇಸ್ ಅನದರ್ ಡೇ. ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದ್ರೆ, ಈ ಜೀವನ ಅನ್ನೋದು ಎಲ್ಲಕ್ಕಿಂತ ದೊಡ್ಡದು. ಯಾವತ್ತಾದ್ರೂ ನಿಮ್ಗೆ ಈ ಬೇಡದ ನಿರ್ಧಾರಗಳು ಮನಸ್ಸಿಗೆ ಬಂದಾಗ ಒಂದೇ ಒಂದ್ಸಲ ಆಲೋಚನೆ ಮಾಡಿ, ನೀವು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಿಮ್ಮನ್ನ ಈ ಹಂತಕ್ಕೆ ತರ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು, ನಿಮ್ಮ ಮೇಲೆ ಎಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿರ್ಬೋದು, ನಿಮ್ಮ ಮೇಲೆ ಎಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡು ನಿಮ್ಮ ಸಂಗಾತಿ ನಿಮ್ಮ ಕೈ ಹಿಡಿದಿರ್ಬೋದು, ಒಳ್ಳೆ ಭವಿಷ್ಯನ ರೂಪಿಸ್ಕೊಡ್ತೀರಾ ಅಂತ ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಎಷ್ಟೆಲ್ಲ ಭರವಸೆಗಳನ್ನ ಇಟ್ಕೊಂಡಿರ್ಬೋದು. ಒಂದೇ ಒಂದ್ಸಾರಿ ಇಷ್ಟು ಜನದ ಬಗ್ಗೆ ಆಲೋಚನೆ ಮಾಡಿ. ಅಲ್ಲಿ ನೀವು ಅಂದ್ರೆ ನೀವು ಮಾತ್ರ ಅಲ್ಲ, ಜೀವನ ಅಂದ್ರೆ ನಿಮ್ಮದು ಮಾತ್ರ ಅಲ್ಲ, ನಿಮ್ಮನ್ನ ಅವಲಂಬಿಸಿರೋ ಅಂತ ಅಷ್ಟು ಜನರ ಜೀವನ ಅತಂತ್ರ ಆಗೋಗುತ್ತೆ. ನಿರ್ಧಾರ ಏನೋ ನಿಮ್ಮದೇ, ಆದ್ರೆ ಅದ್ರ ಫಲನ ಅನುಭವಿಸೋದು ನೀವು ಮಾತ್ರ ಅಲ್ಲ, ನಿಮ್ಮನ್ನ ನಂಬಿಕೊಂಡಿರೋ ಅಷ್ಟು ಜನ. ಆ ಒಂದು ಕೆಟ್ಟ ಸಮಯನ ಜಸ್ಟ್ ಹಾಗೆ ಹೋಗ್ಲಿಕ್ಕೆ ಬಿಟ್ಬಿಡಿ. ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಏನಿದೆ ಅದನ್ನ ಪಾಸ್ ಆಗಕ್ಕೆ ಬಿಟ್ಬಿಡಿ. ಅವಾಗ ನೋಡಿ ನಿಮ್ಮ ಜೀವನ ತುಂಬಾನೇ ಸುಂದರವಾಗಿರುತ್ತೆ. ಅಂಡ್ ಸ್ವಲ್ಪ ದಿನಗಳಾದ್ಮೇಲೆ ನೀವು ಆ ಘಟನೆನ ನೆನಪು ಮಾಡ್ಕೊಂಡಾಗ ನಿಮಗೆ ನಗು ಬಂದ್ಬಿಡುತ್ತೆ, ನಾನು ಈ ತರ ಎಲ್ಲ ತೀರ್ಮಾನ ಮಾಡಿದ್ನ ಅಂತ. ಇಟ್ಸ್ ಜಸ್ಟ್ ಎ ಪಾಸಿಂಗ್ ಕ್ಲೌಡ್, ಜಸ್ಟ್ ಲೆಟ್ ಇಟ್ ಪಾಸ್, ಬಿಕಾಸ್ ಪೇಷನ್ಸ್ ಇಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಸಮಾಧಾನ, ತಾಳ್ಮೆ ಅನ್ನೋದು ನಮ್ಮ ಜೀವನದ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದಂತೂ ಖಂಡಿತವಾಗ್ಲೂ ನಿಜ. ಲೈಫ್ ಅನ್ನೋದು ನಮ್ಮ ನಿರ್ಧಾರ ಅಲ್ಲ ಅಂತ ಅಂದ್ಮೇಲೆ ಡೆತ್ ಕೂಡ ನಮ್ಮ ನಿರ್ಧಾರ ಆಗ್ಲೇಬಾರ್ದು. ಬದುಕಿ ಖುಷಿಯಾಗಿರಿ, ನಿಮ್ಮ ಜೀವನನ ಅನುಭವಿಸಿ, ಪ್ರತಿ ಕ್ಷಣನೂ ಬದುಕಿ. ಯಾಕಂದ್ರೆ ಇವತ್ತು ನಾವುಗಳು ಬದುಕ್ತಾ ಇರೋಂತ ಈ ಬದುಕು ಎಷ್ಟೋ ಮಂದಿಯ ಕನಸು. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.